ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವಾತನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮಲ್ಲಿ ಯಾರಾದರೂ ನಾವು ಕೆಟ್ಟವರು ಎಂಬುದಾಗಿ ಹೇಳುವಾಗ ಅದನ್ನು ಒಳ್ಳೆಯವರಾಗಿದ್ದುಕೊಂಡು ಕೆಟ್ಟವರಾಗಿರುವ ನಮ್ಮನ್ನು ದಾರಿ ತಪ್ಪಿದವರನ್ನು ಅದನ್ನು ನಮ್ಮನ್ನು ಬೋಧಿಸಿ ನಮ್ಮನ್ನ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. ಯೇಸು ಹೇಳಿದ್ರು, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ಆದ ಕಾರಣ ಯೇಸು ಈ ಭೂಮಿಯಲ್ಲಿದ್ದಂಥ ದಿನಗಳಲ್ಲಿ ಪಾಪಿಗಳನ್ನ ಹುಡುಕಿ, ಪೊಲೀಸ್ನವರು ಹೇಳುತ್ತಾರೆ, ಪಾಪಿಗಳನ್ನು ಹುಡುಕಿ ಹೊಡಿತಾರೆ. ಯೇಸು ಸ್ವಾಮಿ ಪಾಪಿಗಳನ್ನು ಹುಡುಕಿ ರಕ್ಷಿಸುವಾತನಾಗಿದ್ದಾನೆ. ಆತನು ಪಾಪಿಗಳನ್ನು ಹುಡುಕಿ ಅವರನ್ನು ಕಾಪಾಡುವಾತನಾಗಿದ್ದಾನೆ, ರಕ್ಷಿಸುವಾತನಾಗಿದ್ದಾನೆ. ಮತ್ತು ಕೀರ್ತನೆ 86:5 ವಚನವನ್ನು ಓದಿಕೊಳ್ಳೋಣ. 86:5 ವಚನ ಕರ್ತನೆ ನೀನು ಏನಾಗಿದ್ದಿ? ಎಲ್ಲ ಹೇಳಿದ್ರಿ, ಕರ್ತನೆ ನೀನೇನಾಗಿದ್ದಿ? ಏನಾಗಿದ್ರಿ? ಒಳ್ಳೆಯವನು. ಏನ್ ಮಾಡ್ತಾರೆ? ದೇವರು ಕ್ಷಮಿಸುವಾತನಾಗಿದ್ದಾನೆ. ನೋಡ್ರಿ, ಕೆಲವರು ಸ್ವಲ್ಪ ಒಳ್ಳೇದು ಮಾಡಿಬಿಟ್ರೆ ತಪ್ಪು ಮಾಡುವವರನ್ನ ಯಾವಾಗಲೂ ಬೈತಾ ಇರ್ತಾರೆ. ನಾನು ನೋಡಿ ಹೆಂಗ್ ಓದಿದೆ, ನಾನು ಹೆಂಗ್ ಹೇಳಿದೆ, ನೀನ್ ನನ್ನ ಹೆಸರು ಕೆಡ್ಸಕ್ಕೆ ಇದೆಯಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಆತನು ಒಳ್ಳೆಯವನು, ಆತನ ಪಾಪಿಗಳನ್ನ ಏನ್ ಮಾಡ್ತಾನೆ? ಆತನು ಕ್ಷಮಿಸುವಾತನಾಗಿದ್ದಾನೆ. ಆತನು ಒಳ್ಳೆಯವನು ಮಾತ್ರ ಹೇಗೆ ಅಂತ ಹೇಳಿದ್ರು ಅಂದ್ರೆ, ತುಂಬಾ ಜನ ನಾನು ನೋಡಿದ್ದೇನೆ, ಅವರು ಒಳ್ಳೆಯವರಿದ್ರೆ ಅವರ ಮಕ್ಕಳನ್ನ ಏನ್ ಮಾಡ್ತಿರ್ತಾರೆ, ನಾನು ಹಿಂಗಿದ್ದೆ, ನೀನ್ ನೋಡಿ ಹೇಗಿದ್ಯಾ, ನಾನು ಎಷ್ಟು ಓದಿದ್ದೆ, ನೀನೇನ್ ಮಾಡಿದ್ಯಾ. ಸ್ಕೂಲ್ ಟೀಚರ್ಗಳು ಅವರು ಮಕ್ಕಳನ್ನ ಸ್ವಲ್ಪ ಓದಕ್ಕೆ ಗೊತ್ತಿದ್ದವ್ರನ್ನ ಮಟ್ಟ ಮಾಡ್ತಾರೆ. ಸಮುದಾಯದಲ್ಲಿ ಒಳ್ಳೆಯ ವ್ಯಕ್ತಿಗಳು ಕೆಟ್ಟವರನ್ನ ಕೀಳಾಗಿ ನೋಡ್ತಾರೆ. ಆದ್ರೆ ಯೇಸು ಸ್ವಾಮಿ ಆತನು ಒಳ್ಳೆಯವನು, ಪಾಪಿಗಳನ್ನ ಏನ್ ಮಾಡ್ತಾನೆ? ಆತನು ಕ್ಷಮಿಸುವಾತನಾಗಿದ್ದಾನೆ. ನೋಡ್ರಿ, ಒಳ್ಳೆಯವರಾಗಿದ್ದುಕೊಂಡು ಪಾಪಿಗಳನ್ನ ಏನ್ ಮಾಡಲ್ಲ, ಅಂದ್ರೆ ಮಟ್ಟ ತಗೊಳ್ಳೋದಿಲ್ಲ. ಪಾಪಿಗಳಾಗಿರುವ ನಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ. ಒಂದು ವೇಳೆ ದೇವರು ನಮ್ಮನ್ನು ಕ್ಷಮಿಸಲಿಲ್ಲ ಆಗಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ನಾವೆಲ್ಲ ನರಕಕ್ಕೆ ಹೋಗ್ಬೇಕಾಗಿತ್ತು. ಆತನು ಪಾಪಿಗಳನ್ನ ಹುಡುಕಿ ರಕ್ಷಿಸಕ್ಕೆ ಬಂದಾತನು ಪಾಪಿಗಳನ್ನ ಆತನು ಪ್ರೀತಿಸಿ ಅವರನ್ನ ಕ್ಷಮಿಸುವಾತನಾಗಿದ್ದಾನೆ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು, ಅದನ್ನು ಒಳ್ಳೆಯವರಿಗಾಗಿ ಕೊಟ್ಟ, ಕೆಟ್ಟವರಿಗೆ ಕೊಟ್ಟ. ಎಲ್ಲ ಕೆಟ್ಟ ಹೋಗಿದ್ದೀವಿ. ಕೆಟ್ಟವರನ್ನ ಯಾರಾದ್ರೂ ಪ್ರೀತಿಸ್ತಾರ? ಆದ್ರೆ